ಇನ್ನು ಇನ್ನೊಂದು ನಿದರ್ಶನವನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾರೆ ಲೇಖಕಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಪಠ್ಯಭಾಗದಲ್ಲಿ. ಎರಡನೆಯ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಸೀತಾ ಅನ್ನುವಂತಹ ಒಂದು ಪಾತ್ರವನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಅದೃಷ್ಟ ಆಯ್ಕೆ ಅಂತ ಬಂದಾಗ ಹೇಗಿರುತ್ತೆ ಅಂತಕ್ಕಂಥದ್ದನ್ನ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ಲೇಖಕಿಯವರಿಗೆ ಸೀತಾ ಅನ್ನುವಂಥ ಒಬ್ಬ ಆಮ್, ಸ್ನೇಹಿತೆಯ ನೆನಪು ಆಗುತ್ತೆ. ಯಾಕೆ ಅನ್ನೋದನ್ನ ಅವ್ರು ಮುಂದೆ ಹೇಳ್ತಾ ಹೋಗ್ತಾರೆ ನೋಡಿ. ಲೇಖಕಿಯವರು ಮೈಸೂರಿನಲ್ಲಿ ಹೈಸ್ಕೂಲ್ ಓದ್ತಾ ಇರುವಂತಹ ಸಂದರ್ಭದ ಒಂದು ಸನ್ನಿವೇಶ ಇದು. ಅಲ್ಲಿ ಸೀತಾ ಅನ್ನುವಂಥವಳು ಲೇಖಕಿಯವರಿಗೆ ಪರಿಚಯ ಆಗ್ತಾಳೆ. ಲೇಖಕಿಯವರ ತಂದೆ ಮತ್ತು ಆ ಸೀತೆಯ ತಂದೆ ಇಬ್ಬರು ಕೂಡ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ರು. ಹಾಗಾಗಿ ಆ ಎರಡು ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ಅವರಿಬ್ಬರ ಮನೆಯಲ್ಲೂ ಕೂಡ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸೋದಕ್ಕೆ ಸಿದ್ಧರಿದ್ದಂತಹ ಅಪ್ಪಂದಿರು. ಲೇಖಕಿಯ ಮತ್ತೆ ಆ ಸೀತಾ ಆ ಇಬ್ಬರು ತಂದೆಯಂದ್ರು ಕೂಡ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ರು. ಜೊತೆಗೆ ತಮ್ಮ ಮನೆಯಲ್ಲಿ ಮಕ್ಕಳು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಓದಿಸುವಷ್ಟು ಅವರು ಮನಸ್ಥಿತಿ ಇತ್ತು ಅಂತಕ್ಕಂಥದ್ದು. ಹೈಸ್ಕೂಲ್ನಿಂದಲೇ ಇಂಜಿನಿಯರಿಂಗ್ ಆಗಬೇಕು ಅನ್ನುವಂಥ ಹಠ ಹಿಡಿದಂತಹ ಲೇಖಕಿಯವರು ಶ್ರದ್ಧೆಯಿಂದ ಓದೋದಕ್ಕೆ ಆರಂಭಿಸ್ತಾರೆ. ಆದರೆ ಸೀತಾ ಮಾತ್ರ ಓದ್ನಲ್ಲಿ ಯಾವುದೇ ಆಸಕ್ತಿಯನ್ನ ತೋರಿಸಲಿಲ್ಲ. SSLCಯಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಫೇಲ್ ಆಗ್ತಾಳೆ ಸೀತೆ. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗೋದೇ ಇಲ್ಲ, ಅಂದ್ರೆ ಪ್ರಯತ್ನವನ್ನೇ ಪಡೋದಿಲ್ಲ. ಯಾವಾಗಲೂ ಕೂಡ ಯಾರಾದರೂ ಗೆಳತಿಯನ್ನ ಮಾತಾಡಿಸುವಂಥದ್ದು, ಮಾರ್ಕೆಟು, ಸಿನಿಮಾ ಅಂತ ಹೇಳಿ ಸುತ್ತುವಂತಹ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದಷ್ಟು ವರ್ಷಗಳು ಕಳೀತು. ಲೇಖಕಿ ಸಂಶೋಧನೆ ಅನ್ನುವ ಕಾರಣಕ್ಕೆ ಯಾವುದೋ ಒಂದು ವಿಚಾರವಾಗಿ ಸಂಶೋಧನೆ ಮಾಡಲಿಕ್ಕೆ ಅಂತ ಹೇಳಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಟಾಟಾ ಇನ್ಸ್ಟಿಟ್ಯೂಷನ್ಗೆ ಬರ್ತಾರೆ. ಆ ಕಡೆ ಸೀತೆಯನ್ನ ಮದುವೆ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ. ಒಂದು ಕಡೆ ಸಂಶೋಧನೆಯ ಕಾರ್ಯನಿಮಿತ್ತ ಲೇಖಕಿಯವರು ಬೆಂಗಳೂರಿಗೆ ಬಂದರು. ಅದೇ ಸಮಯಕ್ಕೆ ಸೀತೆಯು ಕೂಡ ವಿವಾಹವನ್ನ ಮಾಡಿಕೊಂಡು ಇದೇ ಬೆಂಗಳೂರಿಗೆ ಬಂದರು. ಸೀತಾ ತುಂಬಾ ಸುಂದರವಾಗಿರ್ತಕ್ಕಂಥ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಅಂತ ಹೇಳಿ ಬಯಸುವಂತಹ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟ. ಸೀತೆಗೆ ಗಂಡನ ಮನೆಗೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಹಾಗಿತ್ತು, ಈ ಕಿರಿಕಿರಿ ಎಲ್ಲ ಶುರುವಾಯಿತು ಅವರ ಮನಸ್ತಾಪಗಳು. 100 ದೂರುಗಳನ್ನ ಹಿಡಿದು ವಾರಕ್ಕೆ ಈ ಲೇಖಕಿಯನ್ನ ಹುಡುಕೊಂಡು ಇನ್ಸ್ಟಿಟ್ಯೂಷನ್ಗೆ ಬರೋದಕ್ಕೆ ಶುರು ಮಾಡಿದ್ರು ಸೀತೆ. ಸುಮ್ಮನೆ ದೂರು ಹೇಳ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ, 100 ದಾರಿಗಳು ಇದಾವೆ. ಅವೆಲ್ಲ ಸೀತೆಗೆ ತುಂಬಾ ಕಷ್ಟ ಆಗೋದಕ್ಕೆ ಶುರುವಾಯಿತು. ಈ ರೀತಿಯ ಸಜೆಷನ್ಸ್ ಅನ್ನ ಅವ್ರಿಗೆ ಸಲಹೆ ಸ್ವಲ್ಪ ಕಷ್ಟ ಆಯ್ತು. ಯಾಕೆಂದ್ರೆ ಕಷ್ಟಪಟ್ಟು ಓದಿದ್ರೆ ಅವತ್ತೇ ಪಾಸ್ ಆಗ್ತಾ ಇದ್ರು ಅವರು, ಹೌದಲ್ಲ? ಹಾಗಾಗಿ ಬಲು ನಿಧಾನದ್ದಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಅವ್ರಿಗೆ ತಕ್ಷಣ ಏನಾದರೂ ಸಜೆಷನ್ಸ್ ಬೇಕಿತ್ತು. ಮನೆ ಚಿಕ್ಕದು, ಹಾಗೆ ಗಂಡನ ಮನೆ, ಇದೆಲ್ಲ ತಾಪತ್ರೆಗಳನ್ನು ಹೇಳುವಾಗ ಲೇಖಕಿ ಅವರಿಗೆ ಸಲಹೆ ಕೊಟ್ಟರು, ಚೆನ್ನಾಗಿ ಓದು, ಇನ್ಮೇಲಾದ್ರೂ ಮತ್ತೆ SSLC ಕಟ್ಕೋ, ಟೈಪಿಂಗ್ ಕಲಿ, ಇನ್ನೇನೋ ಮತ್ತೇನೋ ಅಂತ. ಆದರೆ ಅದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಮತ್ತೆ ಕಷ್ಟಪಡಬೇಕು, ಅದೆಲ್ಲ ಪ್ರೊಸೀಜರ್ ತುಂಬಾ ಲಾಂಗ್ ಇರೋದ್ರಿಂದ ಇನ್ಸ್ಟೆಂಟ್ ಸೊಲ್ಯೂಷನ್ ಏನಾದರೂ ಬೇಕಿತ್ತು ಅವ್ರಿಗೆ. ಇದಕ್ಕೆ ಮನಸ್ಸು ಅವ್ರಿಗೆ ಒಪ್ಪಲಿಲ್ಲ. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಳುವುದು ಗಂಡನ ಜವಾಬ್ದಾರಿ ಅನ್ನುವಂಥದ್ದನ್ನ ಸೀತೆ ತುಂಬಾ ಬಲವಾಗಿ ನಂಬಿದ್ರು. ತನ್ನ ಕಿರುಬೆರಳನ್ನ ಎತ್ತೋದಕ್ಕೂ ಕೂಡ ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಕಾಗ್ತಿರ್ಲಿಲ್ಲ. ಬೇಕು ಅಂದದ್ದನ್ನ ದುಡಿದು ಗಳಿಸೋದಕ್ಕೆ ಸಿದ್ಧರೂ ಕೂಡ ಸಿದ್ಧವಾಗಿಯೂ ಕೂಡ ಇರಲಿಲ್ಲ ಆಕೆ. ತನಗೇನ್ ಬೇಕು ಅದನ್ನ ತಾನೇ ದುಡಿದು ಗಳಿಸಿ ಪಡ್ಕೋಬೇಕು ಅನ್ನುವಂತಹ ಬುದ್ಧಿ ಕೂಡ ಇರಲಿಲ್ಲ ಆಕೆಗೆ. ಹೀಗೆ ಮತ್ತೊಂದಷ್ಟು ದಿನ ಕಾಲ ಕಳೀತಾ ಹೋಯಿತು. ಈ ಕಡೆ ಲೇಖಕಿಯವರ ಸಂಶೋಧನೆಯ ಕೆಲಸವೂ ಕೂಡ ಮುಗಿತಾ ಬಂತು. ಕೆಲಸ ಸಿಕ್ಕಿತು. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟನ್ನ ಕೊಂಡ್ಕೊಂಡಿದ್ರು. ಒಂದು ದಿನ ಮನೆಗೆ ಬಂದಂತಹ ಸೀತೆ, ನೀನು ಬಿಡೆ ತುಂಬಾ ಅದೃಷ್ಟವಂತೆ ಅಂತ ಹೇಳಿ
ಸ್ವಲ್ಪ ಹಲ್ಬಿದ್ರು. ಒಂಚೂರು ಹೊಟ್ಟೆ ಕಿಚ್ಚಿನ ರೀತಿಯಲ್ಲಿ ಬರುತ್ತೆ ಅದು. ಅಂದ್ರೆ ಒದ್ದಾಡುವ ರೀತಿಯಲ್ಲಿ ಬರುತ್ತೆ. ನೀನ್ ಬಿಡಮ್ಮ ಅದೃಷ್ಟವಂತೆ ಅನ್ನುವ ರೀತಿಯಲ್ಲಿ. ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು. ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೇನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಕೂಡ ಇತ್ತಲ್ಲೇ ಅಂತ ಹೇಳ್ಬಿಟ್ರು ಲೇಖಕಿ ಅವರಿಗೆ. ಏಕೆಂದ್ರೆ ಅವರ ಇಬ್ರು ತಂದೆಯಂದ್ರು ಕೂಡ ಓದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಓದಿಸೋದಕ್ಕೆ ಅವಕಾಶ ಕೊಟ್ಟಿದ್ರು. ಆದ್ರೆ ಇವರು ಒಬ್ರು ಓದಿದ್ರು, ಇನ್ನೊಬ್ರು ಸೀತೆ ಅವ್ರ ತಂದೆ ಆಸೆನ ಈಡೇರಿಸಲಿಲ್ಲ ಪಾಪ. ಅದೃಷ್ಟ ಇಬ್ಬರಿಗೂ ಇತ್ತು ಅನ್ನೋದನ್ನ ಲೇಖಕಿ ಈ ರೀತಿಯಾಗಿ ಹೇಳಿದ್ರು. ಅವಳಿಗೆ ಲೇಖಕಿ ಹೇಳಿದಂತಹ ಈ ಮಾತು ಸರಿ ಕಾಣಲಿಲ್ಲ ಅನ್ಸುತ್ತೆ. ಅವಳಿಗೆ ಬದುಕೆಲ್ಲವೂ ಕೂಡ ಅದೃಷ್ಟದ ಆಟದಂತೆ ಕಾಣೋದಕ್ಕೆ ಶುರುವಾಗಿತ್ತು. ತನ್ನದು ಹಣೆ ಬರಹ ದುರದೃಷ್ಟ ಅಂತ ಹಲ್ಬೋದಕ್ಕೆ ಶುರು ಮಾಡ್ತಾರೆ, ಕೊರಗೋದಕ್ಕೆ ಶುರು ಮಾಡ್ತಾರೆ. ಅವಳ ಮದುವೆ ಹೆಚ್ಚು ದಿನ ಉಳಿಲಿಲ್ಲ, ಅವಳ ಬದುಕು ದುರಂತದಲ್ಲಿಯೇ ಕೊನೆಯಾಯಿತು ಅನ್ನುವಂಥದ್ದನ್ನ ಲೇಖಕಿ ಈ ಎರಡನೆಯ ಒಂದು ಆ, ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ಸೀತೆಗೆ ಆಯ್ಕೆ ಇತ್ತು, ಕಷ್ಟಪಟ್ಟು ಓದಬಹುದಾಗಿತ್ತು. ಇಲ್ಲ, ಇರುವ ಅವಕಾಶದಲ್ಲೇ SSLC ತಾವು ಓದುವ ಟೈಮಲ್ಲೇ ಸರಿಯಾಗಿ ಓದಿದ್ರು ಅಟ್ಲೀಸ್ಟ್ ಪಾಸ್ ಆಗಿ ಮುಂದಿನ ಹೈಯರ್ ಎಜುಕೇಶನ್ಗೆ ಹೋಗ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಅದಾದ ಮೇಲೂ ಕೂಡ ಮತ್ತೆ ಗಂಡನ ಮನೆಯಲ್ಲಿ ಕಿರಿಕಿರಿ ಅಥವಾ ಇನ್ನೇನೋ ಮನಸ್ತಾಪಗಳು ಶುರುವಾದಾಗಲೂ ಕೂಡ ಸಲಹೆಯನ್ನು ಕೇಳ್ಕೊಂಡು ಇದೇ ನೇಮಿಚಂದ್ರ ಅವ್ರ ಹತ್ರ ಬಂದಾಗಲೂ ಕೂಡ ನೇಮಿಚಂದ್ರ ಅವ್ರು ಹೇಳ್ತಾರೆ, ಈಗಲೂ ಕಾಲ ಮಿಂಚಿಲ್ಲ, ಈಗಾದರೂ ಓದಿ ಇನ್ನೇನಾದರೂ ಮಾಡು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ದುಡಿಯೋದಕ್ಕೆ ಅಭ್ಯಾಸ ಮಾಡು, ನಿನ್ನ ಬದುಕಿಗೆ ಒಂದು ಆರ್ಥಿಕವಾದಂತಹ ಬಲ ಸಿಗುತ್ತೆ ನಿನ್ನ ಆಸೆಗಳು ಪೂರೈಸ್ಕೊಳ್ಳೋದಕ್ಕೆ ಅಂತ ಸಲಹೆಯನ್ನು ಕೊಟ್ಟರು. ಆದರೆ ಅದು ತುಂಬಾ ಟೈಮ್ ತಗೊಳುತ್ತೆ ಅನ್ನುವಂತಹ ಸೋಮಾರಿತನಕ್ಕೆ ಬಿದ್ದಂತಹ ಸೀತೆ ಎಲ್ಲವನ್ನ ಅದೃಷ್ಟ ಅಂದ್ರೆ ಗಂಡ ತಾನೇ ಮದುವೆ ಆದ್ಮೇಲೆ ಅವನ್ ತಾನೇ ನನ್ನ ದುಡಿದು ಸಾಕ್ಬೇಕು, ಈ ತರದ ಒಂದು ಮನಸ್ಥಿತಿಯಲ್ಲಿ ಇದ್ದುದ್ರಿಂದ ತನ್ನ ಬದುಕನ್ನ ಆಕೆ ದುರಂತದಲ್ಲಿಯೇ ಕೊನೆಗೊಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳೋ ಪ್ರಯತ್ನವನ್ನ ಲೇಖಕಿಯವರು ಮಾಡಿದ್ದಾರೆ.